ಸ್ಥಳೀಯರಿಗೆ ಟೋಲ್ ವಿನಾಯಿತಿ ನೀಡದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ರಾಷ್ಟ್ರೀಯ ಹೆದ್ದಾರಿ ಟೋಲ್ ಗೇಟ್ಗೆ ಸಡ್ಡು ಹೊಡೆದಿದ್ದಾರೆ ಕನ್ನಡಿಗರು. ಟೋಲ್ ಗೇಟ್ ವಿರುದ್ಧ ಪ್ರತ್ಯೇಕ ರಸ್ತೆಯನ್ನೇ ನಿರ್ಮಿಸುವಂತಹ ನಿರ್ಧಾರವನ್ನು ಮಾಡಿದ್ದಾರೆ. ನೋಡಿ, ಅಲ್ಲಿ ಸ್ಥಳೀಯರಿಗೆ ಕೊಡಲೇಬೇಕು, ನಿಯಮ ಇರೋದೇ ಹಾಗೆ. ಟೋಲ್ ಗೇಟ್ ಇವರು ಯಾರೇ ಮಾಡಲಿ, ಯಾವುದೇ ಕಂಪನಿ ಬರಲಿ, ಸ್ಥಳೀಯರಿಗೆ ಅಲ್ಲಿ ವಿನಾಯಿತಿ ಕೊಡಬೇಕು. ಎಷ್ಟೋ ಟೋಲ್ಗಳನ್ನು ಒಡೆದು ಹಾಕಿದ್ದಾರೆ, ಎತ್ತಂಗಡಿ ಕೂಡ ಮಾಡಿದ್ದಾರೆ. ಹಲವು ಕಡೆಗಳು ನಾವು ನೋಡಿದ್ದೇವೆ. ಈಗ ತಲಪಾಡಿ ಟೋಲ್ ಗೇಟ್ ದಾಟೋಕೆ ಪರ್ಯಾಯ ರಸ್ತೆಯನ್ನು ಮಾಡಿದ್ದಾರೆ. ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿದೆ ಈ ತಲಪಾಡಿ ಟೋಲ್ ಗೇಟ್. ಪ್ರಮುಖವಾದಂತಹ ಗೇಟ್ ಇದು. ಕಾಸರಗೋಡಿನ ಮಂಜೇಶ್ವರದ ನಾಗರಿಕರಿಂದ ಈ ಯೋಜನೆ ರೆಡಿ ಆಗ್ತಾ ಇದೆ. ಪ್ರತಿಭಟಿಸಿದರೂ ಕೂಡ ನವಯುಗ ಟೋಲ್ ಸಂಸ್ಥೆ ಕ್ರಮ ಕೈಗೊಂಡಿಲ್ಲ. ಬಹಳ ರಗಳೆಯವ್ರದ್ದು ನವಯುಗದ್ದು, ಬಹಳ ವರ್ಷಗಳಿಂದ. ಟೋಲ್ ಗೇಟ್ ಸಮೀಪದ ಹಳೆ ರಸ್ತೆ ಮೂಲಕ 900 ಮೀಟರ್ ರಸ್ತೆ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ರಸ್ತೆ ನಿರ್ಮಾಣದ ಜಾಗದ ಸರ್ವೆ ಆಗಿದೆ. ನೋಡಿ, ಈಗ ಒಂದು ಪ್ರತ್ಯೇಕವಾದಂಥ ರಸ್ತೆ ನಿರ್ಮಾಣಕ್ಕೆ ಪ್ಲಾನನ್ನು ಮಾಡಿದ್ದಾರೆ. ಈಗಾಗಲೇ ಸರ್ವೆ ಕೂಡ ಆಗಿದೆ. ಕೇರಳದ ಮಂಜೇಶ್ವರ ಜನಪ್ರತಿನಿಧಿಗಳ ನಿಧಿಯನ್ನು ಬಳಸಿ ರಸ್ತೆ ನಿರ್ಮಾಣವನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಅಲ್ಲಿ ಟೋಲ್ ಗೇಟ್ ಏನಿದೆ, ಸ್ಥಳೀಯರಿಗೆ ವಿನಾಯಿತಿ ಇರುತ್ತೆ. ಅಲ್ಲಿ ಟೋಲ್ ಸಂಗ್ರಹ ಯಾವುದೇ ಕಾರಣಕ್ಕೂ ಅವ್ರಿಗೆ ಇರೋದಿಲ್ಲ. ಇಷ್ಟು ಕಿಲೋಮೀಟರ್ ಅಂತ ವ್ಯಾಪ್ತಿ ಇರುತ್ತೆ. ಬಟ್ ಈಗ ಮಂಜೇಶ್ವರ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಸರ್ವೆ ಕೂಡ ಮುಗಿಸಿ ಈಗ ಪ್ರತ್ಯೇಕವಾಗಿ 900 ಮೀಟರ್ ರಸ್ತೆ ನಿರ್ಮಾಣವನ್ನು ಮಾಡಿಕೊಂಡಿದ್ದಾರೆ. ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿದ್ದಾರೆ, ಪ್ರತಿಭಟನೆ ಕೂಡ ನಡೆಸಿದ್ದಾರೆ ನವಯುಗ ಟೋಲ್ ಸಂಸ್ಥೆಯ ವಿರುದ್ಧ. ಹಾಗಾಗಿ ಅವರು ಮಣದಿಲ್ಲ, ನಿಮ್ಮ ರಸ್ತೆನೇ ಬೇಡ, ನಮಗೆ ನಿಮ್ಮ ರಸ್ತೆ ಮೇಲೆ ಓಡಾಡಿದರೆ ತಾನೇ ನಮಗೆ ಟೋಲ್ ಹಾಕ್ತೀರಿ, ಹಾಗಾಗಿ ನಮಗೆ ಪ್ರೈವೇಟ್ ರಸ್ತೆ ಏನಿದೆ ನಾವೇ ಮಾಡ್ಕೊಂಡ್ಬಿಡ್ತೀವಿ, ಅದು ನಮ್ಮ ದುಡ್ಡಲ್ಲೇ ಅಂಥೇಳಿ ಈಗ ಈ ಕೆಲಸಕ್ಕೆ ಅವರು ಮುಂದಾದರು. ಕರ್ನಾಟಕ ಕೇರಳ ಗಡಿಭಾಗದಲ್ಲಿರುವಂತಹ ತಲಪಾಡಿ ಟೋಲ್ ಗೇಟ್, ಕಾಸರಗೋಡಿನ ಮಂಜೇಶ್ವರದ ನಾಗರಿಕರು ಈ ಯೋಜನೆಯನ್ನು ಈಗ ಮಾಡಿಕೊಂಡಿದ್ದಾರೆ. ನಮ್ಮ ಹೋರಾಟ ಮಂಜೇಶ್ವರ ಪಂಚಾಯತ್ನವರಿಗೆ ಇಲ್ಲಿ ಟೋಲ್ ಫ್ರೀ ಮಾಡಬೇಕು ಅಂತ ಹೇಳಿ ಇರುವುದನ್ನು ನಮ್ಮ ಹೋರಾಟ. ನಾವು ಅದಕ್ಕೆ ಬೇಕಾಗಿ 3 ವರ್ಷ ಆಯಿತು ಎಲ್ಲರ ಹತ್ತಿರ ಹೋಗ್ತಾ ಇದ್ದೇವೆ. ಕರ್ನಾಟಕದಲ್ಲಿ BD ಹತ್ತಿರ ಹೋಗಿದ್ದೇವೆ, ಜಿಲ್ಲಾ ಕಲೆಕ್ಟರ್ ಹತ್ರ ಹೋಗಿದ್ದೇವೆ, ಕಮಿಷನರ್ ಹತ್ರ ಹೋಗಿದ್ದೇವೆ, ಟೋಲ್ ಅಧಿಕಾರಿಗಳ ಹತ್ರ ಹೋಗಿದ್ದೇವೆ, ಎಲ್ಲರ ಹತ್ರ ಹೋಗಿದ್ದೇವೆ. ಟೋಲಲ್ಲಿ ಕೂತ್ಕೊಂಡು ಧರಣಿ ಮಾಡಿದ್ದೇವೆ. ಎಲ್ಲರ ಹತ್ರ ಹೋಗಿದೆ. ಅದೇ ತರ ಕೇರಳ ಜಿಲ್ಲಾ ಕಲೆಕ್ಟರ್ ಹತ್ರ ಹೋಗಿದ್ದೇವೆ, ಎಲ್ಲರ ಹತ್ರ ಹೋಗಿದ್ದೇವೆ. ಅದಕ್ಕೆ ನಮಗೆ ಒಂದು ಸ್ವಲ್ಪ ಆದರೂ ಪಾಸಿಟಿವ್ ಆದ ತೀರ್ಮಾನ ಅವರು ಕೊಡುವುದಿಲ್ಲ. ಆದುದರಿಂದ ನಮಗೆ ಇಲ್ಲಿ ನಮ್ಮ ಸ್ಥಳ ಇದೆ, ಇದು ಹಳೆಯ ರೋಡು, ಮೊದಲು ಇಲ್ಲಿಂದ ರೋಡ್ ಇತ್ತು. ಈ ರೋಡನ್ನು ನಾವು ಈಗ ಮಾಡಿ ನಾವು ಇಲ್ಲಿಂದ ಹೋಗ್ಲಿಕ್ಕೆ ಇದು ಮಾಡ್ತೇವೆ. ಈ ಹೊಳೆಯ ಆ ಸೈಡು ನಮಗೆ 45 ಮೀಟರ್ ನಮ್ಮ ಸ್ಥಳ ಇದೆ, ಮಂಜೇಶ್ವರ ಪಂಚಾಯತ್ನ ಸ್ಥಳ ಇದೆ. ಆದುದರಿಂದ ನಾವು ರೋಡ್ ಮಾಡ್ತೇವೆ. ಇಲ್ಲಿ 3 ಪಂಚಾಯತ್ ಒಳಪಟ್ಟ ಒಂದು ಟೋಲ್ ಆಗಿದೆ. ಒಂದು ಸೋಮೇಶ್ವರ ಪಂಚಾಯತ್, ತಲಪಾಡಿ ಪಂಚಾಯತ್, ಮಂಜೇಶ್ವರ ಪಂಚಾಯತ್. ಇವರು ಕೊಡುವುದು ಖಾಲಿ ತಲಪಾಡಿ ಪಂಚಾಯತ್ಗೆ ಫ್ರೀ ಕೊಡ್ತಾರೆ. ಇದು ಸರಿಯಲ್ಲ. ಯಾಕೆಂದರೆ ಹೇಳಿದರೆ ಇಲ್ಲಿ ತಲಪಾಡಿ ಪಂಚಾಯತ್ ಅಲ್ಲಿ ಆದರೆ ಇದು ಸೋಮೇಶ್ವರ ಪಂಚಾಯತ್, ಇದು ಮಂಜೇಶ್ವರ ಪಂಚಾಯತ್. ಈ 3 ಪಂಚಾಯತಿನ ರೌಂಡಲ್ಲಿರುವ ಸೆಂಟ್ರಲ್ ಇರುವುದ ಟೋಲು. ಆದ್ದರಿಂದ ಅವರು ಖಾಲಿ ತಲಪಾಡಿ ಪಂಚಾಯತ್ಗೆ ಕೊಡುವುದು ಅದು ಅನ್ಯಾಯ. ಕೊಡುವಾಗ ನಾವು 3 ಪಂಚಾಯತ್ಗೂ ಕೊಡಬೇಕು. ಆದುದರಿಂದ ನಾವು ಇಲ್ಲಿ ಎಲ್ಲರನ್ನೂ ಸೇರಿಕೊಂಡು, ನಮಗೆ ಸೋಮೇಶ್ವರ ಪಂಚಾಯತ್ ಇದಕ್ಕೆ ಬೇಕಾಗಿ ಸಪೋರ್ಟ್ ಮಾಡ್ತಾರೆ, ತಲಪಾಡಿ ಪಂಚಾಯತಿಯವರು ಸಪೋರ್ಟ್ ಮಾಡ್ತಾರೆ, ಕೇರಳದ ಗೌರ್ಮೆಂಟ್ ಸಪೋರ್ಟ್ ಮಾಡ್ತೇವೆ, MLA ಸಪೋರ್ಟ್ ಮಾಡ್ತೇವೆ, MP ಸಪೋರ್ಟ್ ಮಾಡ್ತೇವೆ. ನಾವು ಪಂಚಾಯತ್ ಬೋರ್ಡಲ್ಲಿ ಇದನ್ನು ಪಾಸ್ ಮಾಡಿದ್ದೇವೆ. ಆದುದರಿಂದ ಇದನ್ನೆಲ್ಲ ಮಾಡಿಕೊಂಡು ನಾವು ಇಲ್ಲಿಂದ ರೋಡ್ ಮಾಡ್ತೇವೆ. ಈ ರೋಡ್ ಮಾಡಿದರೆ ಅದು ತಡೀಲಿಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿ 45 ಮೀಟರ್ ತನಕ ಅಲ್ಲಿ ತನಕ ನಮ್ಮ ಸ್ಥಳ ಇದೆ, ಅಲ್ಲಿಂದ ಹಾಗೆ ರೋಡ್ ಇದೆ. ಒಂದು ಸರ್ವಿಸ್ ರೋಡು, ಟೋಲ್ ಹತ್ತಿರ ಸರ್ವಿಸ್ ರೋಡ್ ಕೊಡಬೇಕು. ನಾವು ಇಲ್ಲಿಯ ಲೋಕಲ್ ಅವರು, ನಮಗೆ ಹೋಗ್ಲಿಕ್ಕೆ ಸರ್ವಿಸ್ ರೋಡ್ ಕೊಡಬೇಕು. ಟೋಲ್ ಹತ್ರ ಸರ್ವಿಸ್ ರೋಡ್ ಸಹ ಕೊಡಲಿಲ್ಲ. ಇಲ್ಲಿಂದ ದಿವಸನೇ 100,000 ಜನ ಹೋಗ್ತಾ ಇದ್ದಾರೆ. ಒಂದು ಸಲ ಹೋಗುವಾಗ 110 ರೂಪಾಯಿ ಆಗ್ತದೆ, ಹೋಗ್ಲಿಕ್ಕೆ ಬರುವಾಗ 120, ಫಾಸ್ಟ್ ಟ್ಯಾಗ್ ಆದರೆ 80 ರೂಪಾಯಿ ಆಗ್ತದೆ. ಇದನ್ನು ದಿವಸ 3-4 ಈ ಪರ್ಯಾಯ ವ್ಯವಸ್ಥೆಗೆ ಬೇಕಾಗಿ ಈ ರೋಡಿನ ಹಳೆಯ ಓಲ್ಡ್ ರೋಡನ್ನು ಪುನರ್ಜೀವನ ಮಾಡಿಕೊಟ್ಟು ಇಲ್ಲಿರುವಂತಹ ಮಂಜೇಶ್ವರದ ಗ್ರಾಮಸ್ಥರಿಗೆ, ನಾಗರಿಕರಿಗೆ ಒಂದು ಒಳ್ಳೆಯ ಪ್ರಯೋಜನವಾಗಬೇಕು ಎಂಬಂತಹ ಒಂದೇ ಒಂದು ಉದ್ದೇಶದಲ್ಲಿ ಊರಿನ ನಾಗರಿಕರು ಎಲ್ಲರೂ ಸೇರಿಕೊಂಡು, ಎಲ್ಲ ರಾಜಕೀಯವರು ಮರೆತು ಎಲ್ಲರೂ ಸೇರಿಕೊಂಡು ನಾವು ಇದಕ್ಕೆ ಬೇಕಾಗಿ ಹೊರಡಿದ್ದೇವೆ. ನಮಗೆ ಅದಕ್ಕೆ ಬೇಕಾದಂತಹ ಎಲ್ಲ ದಾಖಲೆಗಳು ಸಿಕ್ಕಿದೆ. ಮೊದಲಿನ 4 ದಿವಸ ಮೊದಲು ಸರ್ವೆಯವರು ಬಂದು ಎಲ್ಲ ಸರ್ವೆ ಮಾಡಿ ನೋಡುವಾಗ ನಮಗೆ ಈ ಹೊಳೆ ಕೂಡ
ನಮ್ಮದೇ ಆಗಿದೆ, ಮಂಜೇಶ್ವರದಾಗಿದೆ. ಅದರ ಒಟ್ಟಿಗೆ ಹೊಳೆಯ ಆ ಕಡೆ 45 ಮೀಟರು ಸ್ಥಳ ಕೂಡ ಈ ಮಂಜೇಶ್ವರದ ಸ್ವಾಧೀನದಲ್ಲಿದೆ. ಆದ್ದರಿಂದ ನಮಗೆ ಆದಷ್ಟು ಬೇಗ ಇಲ್ಲಿ ಒಂದು ಸಂಘವನ್ನು ಬ್ರಿಡ್ಜನ್ನು ಮಾಡಿ ನಮ್ಮ 3 ಪಂಚಾಯತಿನ ಜನರಿಗೆ ಸೌಕರ್ಯವನ್ನು ಮಾಡಿಕೊಡಬೇಕು ಎಂಬ ಉದ್ದೇಶ ನಮ್ಮ